ಅ ಡೇ ಇನ್ ಮೈ ಲೈಫ್ ಎಪಿಸೋಡ್ 2. ನಿಮಗೆಲ್ಲ ಗೊತ್ತಿದೆ. ಸೊ ಇವಾಗ ನವರಾತ್ರಿ ಹಬ್ಬ ನಡೀತಿದೆ. ಸೊ ನನ್ನ ಡೇನ ಬಾಗಿಲು ಚೌಕಟ್ಟು ಮತ್ತು ಮನೆ ಮುಂದೆ ಇರೋ ಅಂಗಳಕ್ಕೆ ಸಿಂಪಲಾಗಿ ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೆಳಗ್ಗೆಯಿಂದ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮನೇಲೇನು ಹೆಲ್ಪೇ ಮಾಡಲಿಕ್ಕೆ ಹೋಗಿಲ್ಲ. ಸೊ ಔಟ್ ಆಫ್ ನೋ ವೇರ್ ನನಗೆ ಕಿಚನಿಗೆ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಅನಿಸ್ತು. ಫ್ರಿಜ್ಜಲ್ಲಿ ನಾನು ಮಶ್ರೂಮ್ ನೋಡಿದೆ. ಸೊ ಮಶ್ರೂಮಿಂದ ಏನಾದರೂ ಮಾಡುವ ಅಂತ ಅನಿಸ್ತು. ಅಮ್ಮಂಗೆ ಫುಲ್ ಶಾಕ್ ಆಗಿರ್ಬೋದು, ನಾನು ಕಿಚನಲ್ಲಿ ಹೇಗಪ್ಪ ಅಂತೇಳಿ. ಸೊ ಫಸ್ಟ್ ಕಿಚನಿಂದ ಫ್ರೆಶ್ ಮಶ್ರೂಮ್ಸ್ನ ತೊಗೊಬಂದೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಸಣ್ಣದಾಗಿ ಮಶ್ರೂಮ್ಸ್ನ ಕಟ್ ಮಾಡಿಕೊಂಡೆ. ನಾನೊಂದು 2 ಆನಿಯನ್ಸ್ ತೊಗೊಂಡು ಚೆನ್ನಾಗಿ ಸ್ಲೈಸಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಟೊಮೆಟೊ ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕಟ್ ಮಾಡಿರೋ ಆನಿಯನ್, ಟೊಮ್ಯಾಟೊ ಮತ್ತು ಎಲ್ಲ ಬೇರೆ ಬೇರೆ ಥರ ಸ್ಪೈಸಸ್ನ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋತೀನಿ ಫಸ್ಟು. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕು. ನೆಕ್ಸ್ಟ್ ಈ ಪ್ಯಾನಲ್ಲಿ ನಾವು ಕ್ಲೀನ್ ಮಾಡಿರೋ ಮಶ್ರೂಮ್ಸ್ನ ಎಲ್ಲ ಡ್ರೈ ಆಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಸ್ವಲ್ಪ ನಾನು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಒಂದ್ಸಲ ಮಶ್ರೂಮ್ ಕರೆಕ್ಟಾಗಿ ರೋಸ್ಟಾಗಿ ಡ್ರೈ ಆದಮೇಲೆ ಅದನ್ನು ಬದಿಗೆ ತೆಗೆದಿಡೋಣ. ಸೊ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ಆವಾಗ ಪೇಸ್ಟ್ ಮಾಡ್ಕೊಂಡಿದ್ದು ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು ತೊಗೊಂಡಿರೋದು ಗರಂ ಮಸಾಲ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ಜೀರಿಗೆ ಪೌಡರ್, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ಚರ್ ಆಯಿಲ್ ಬಿಟ್ಟಿದ್ದೆ ನಾವು ಪ್ರೀವಿಯಸ್ಲಿ ರೋಸ್ಟ್ ಮಾಡಿರೋ ಮಶ್ರೂಮ್ಸ್ನ ಇದ್ರೊಳಗೆ ಹಾಕಬೇಕು. ಸೊ ಅವರ್ ಮಶ್ರೂಮ್ ಮಸಾಲ ಇಸ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.